ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ರಕ್ಕಸಪುರದಳ್ಳು ಸಿನಿಮಾದ ಟೀಸರ್ ಒಂದು ಲೆವೆಲ್ಗೆ ಹವಾ ಕ್ರಿಯೇಟ್ ಮಾಡಿತ್ತು. ಇದೀಗ ಟ್ರೇಲರ್ ಕೂಡ ರಿಲೀಸ್ ಆಗಿ ಭರ್ಜರಿ ಸೌಂಡ್ ಮಾಡ್ತಾ ಇದೆ. ಕಿಚ್ಚ ಸುದೀಪ್ ಸರ್ ಅವರ ಆಶೀರ್ವಾದ ರಕ್ಕಸಪುರದಳ್ಳು ಸಿನಿಮಾಗೆ ಸಿಕ್ಕಿದೆ. ಇದೇ ಫೆಬ್ರವರಿ 6ಕ್ಕೆ ಸಿನಿಮಾ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ನನ್ನ ಜೊತೆ ಒಂದು ಸರಳ ಪ್ರೇಮ ಕಥೆ ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ತನ್ನದೇ ಒಂದು ವಿಭಿನ್ನ ಶೈಲಿಯ ನಟನೆಯಿಂದ ಜನರ ಮನಸ್ಸನ್ನ ಗೆದ್ದಂತಹ ಸುಂದರಿ ಸ್ವಾತಿಷ್ಟ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೆಂಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಹೆಸರಿಗೆ ತಕ್ಕಂತೆ ನೀವು ಒಂಥರ ಸ್ವಾತಿಷ್ಟ ಅನ್ನೋ ಥರನೇ ಇದ್ದೀರಾ. ಏನು ಹೇಳೋದಕ್ಕೆ? ಸೊ ರಕ್ಕಸಪುರದೋಳ್ ನನ್ನ ಸೆಕೆಂಡ್ ಕನ್ನಡ ಫಿಲ್ಮ್ ಫೆಬ್ರವರಿ 6 ರಿಲೀಸ್ ಆಗ್ತಿದೆ. ತುಂಬ ಖುಷಿಯಾಗಿದೆ ಬಿಕಾಸ್ ಇಟ್ಸ್ ವೆರಿ ಗುಡ್ ಕೊಲಾಬ್ರೇಷನ್. ರವಿ ಸರ್ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಪ್ರೇಮ್ ಸರ್ಸ್ ಅಸೋಸಿಯೇಷನ್ ಇದೆ, KVN ರಿಲೀಸ್, ರಾಜ್ ಬಿ ಶೆಟ್ಟಿ ಸರ್ ಆ್ಯಂಡ್ ಪ್ರೇಮ್ ಸರ್ಸ್ ಅಸೋಸಿಯೇಟ್ ರವಿ ಸರ್ ಡೈರೆಕ್ಟರ್ ಆಗಿ ಲಾಂಚ್ ಆಗ್ತಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಅಸೋಸಿಯೇಷನ್. ವೆಯ್ಟ್ ಮಾಡ್ತಾ ಇದ್ದೀವಿ ಫೆಬ್ 6ಗೆ. ಹೇಗಿದೆ ಜರ್ನಿ ರಕ್ಕಸಪುರದಲ್ಲಿ? ತುಂಬ ಚೆನ್ನಾಗಿತ್ತು. ನನಗೆ ಫಸ್ಟು ಸ್ಟೋರಿ ಹೇಳಲಿಕ್ಕೆ ಮುಂಚೆ ಅವರು ರಾಜ್ ಬಿ ಶೆಟ್ಟಿ ಸರ್ ಮಾಡ್ತಾರೆ ಅಂತ ಹೇಳಿದರು. ಸೊ ಆವಾಗಲೇ ನಾನು ಫಿಕ್ಸ್ ಆಗಿದೆ. Because I've seen his films, I've seen his work, and I'm a huge fan of his work. So I really wanted to, ನಾನು ಟೋಬಿ ಒಂದು ಸರಳ ಪ್ರೇಮ ಕಥೆ ಟೈಮ್ಲಿ ಸ್ಟೇಜಲ್ಲಿ ಹೇಳಿದಾಗ ಟೋಬಿ ನೋಡ್ತಾ ಇದ್ದೆ. ಆವಾಗ ಯಾರೊಬ್ರು ಹೇಳಿದರು ಈ ಸಿನಿಮಾ ಎಲ್ಲ ನೋಡು ಅಂತ, ಒಂದು ಮುಟ್ಟೆ ಕತೆ ಎಲ್ಲ. ಆಗ ಸುಮ್ಮನೆ ನಾನು ಐ ವಾಸ್ ಜಸ್ಟ್ ಥಿಂಕಿಂಗ್ ನೆಕ್ಸ್ಟ್ ಫಿಲ್ಮ್ ರಾಜ್ ಸರ್ ಜೊತೆ ಬಂದರೆ ಚೆನ್ನಾಗಿರುತ್ತೆ ಅಲ್ಲ ಅಂತ. ಆ್ಯಂಡ್ ಇಟ್ ಹ್ಯಾಪನ್. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರ ಜೊತೆ ಹೆಚ್ಚಾಗಿ ತೆರೆ ಹಂಚ್ಕೋಬೇಕು ಅನ್ನೋ ಆಸೆ ನಿಮಗಿದೆ ಅಂತ, ಹೀರೋಗಳು ಅಂತ ಬಂದಾಗ? ನಾನು ಲಾಸ್ಟ್ ಟೈಮ್ನು ಹೇಳಿದ್ದೆ ಸುದೀಪ್ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ ತುಂಬ ಇಷ್ಟ. ಇವಾಗ ಐ ಥಿಂಕ್ ಕನ್ನಡ ಇಂಡಸ್ಟ್ರಿ ಇಟ್ಸ್ ಗಿವಿಂಗ್ ಲಾಟ್ ಆಫ್ ಗುಡ್ ಸಾಲಿಡ್ ಫಿಲ್ಮ್ಸ್ ಅಲ್ಲ. ಒಂದು ರೀಸೆಂಟ್ 3-4 ಇಯರ್ಸ್ಲಿ ರೈಟ್ ಫ್ರಮ್ ಸೈಡ್ ಎ ಸೈಡ್ ಬಿ ರಕ್ಷಿತ್ ಸರ್ಸ್ ಫಿಲ್ಮ್, ಆಮೇಲೆ ಹೇಮಂತ್ ರಾವ್ ಅವರು ಆ್ಯಸ್ ಆ್ಯಕ್ಟರ್ಸಲ್ಲಿ ನೋಡಿದರೆ ಸುದೀಪ್ ಸರ್ ಆಫ್ ಕೋರ್ಸ್, ಆ್ಯಂಡ್ ಮುರಳಿ ಸರ್, ಯಾ ರಿಷಬ್ ಸರ್, ಎಲ್ಲ. ಯಾರ ಸಿನಿಮಾ ಇಷ್ಟ ಕನ್ನಡದಲ್ಲಿ ನಿಮಗೆ? ಆ್ಯಕ್ಟರಾ? ಸಿನಿಮಾ ಯಾವ ಸಿನಿಮಾ ತುಂಬ ಇಷ್ಟ ಆದ ಸಿನಿಮಾ ಈಗ ರೀಸೆಂಟ್ ಆರ್ ಸೂ ಫ್ರಮ್ ಸೋ? ಹಳೇದು ತುಂಬ ತಂಡಿದೆ, ಭಾಳ ಇದೆ ಅಲ್ಲ. ಓಕೆ, ತುಂಬ ಸುಂದರವಾಗಿದ್ದೀರಾ. ಕನ್ನಡ, ತಮಿಳು, ತೆಲುಗು ಎಲ್ಲ ಭಾಷೆಗಳಲ್ಲೂ ಕೂಡ ತುಂಬ ಬ್ಯುಸಿ ಆಗಿರುವಂಥ ನಟಿ ನೀವು. ಹೇಗಿದೆ ಬ್ಯಾಕ್ ಟು ಬ್ಯಾಕ್ ವರ್ಕು? ಅದನ್ನು ಹೇಳೋದು. ಚೆನ್ನಾಗಿದೆ. ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಐವ್ ಸೈನ್ಡ್ ಇನ್ ಕನ್ನಡ. ಬೇಗ ಅನೌನ್ಸ್ಮೆಂಟ್ ಬರುತ್ತೆ. ಸೊ ಒಂದು 2-3 ಸಿನಿಮಾ ಮಾತುಕತೆಯಲ್ಲಿ ಇದೆ. ಪೇರೆಂಟ್ಸ್ ಎಷ್ಟು ಖುಷಿಯಾಗಿದ್ದಾರೆ ನಿಮ್ಮ ಈ ಸಿನಿಮಾ? ತುಂಬ ಖುಷಿಯಾಗಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ ರಿಲೀಸಿಗೆ. ಸೊ ನೋಡೋಣ. ರಕ್ಕಸಪುರದಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ? ಸೊ ಅದೇ ಒಂದು ಸರಳ ಪ್ರೇಮ ಕಥೆಯಲ್ಲಿ ಲೈಕ್ ಲಿಟ್ರಲಿ ವಿ ಹ್ಯಾಡ್ 40-45 ಡೇಸ್ ಶೂಟ್ ಇತ್ತು ನನ್ನ ಪಾತ್ರ. ಆ್ಯಂಡ್ ಇಟ್ಸ್ ಅ ಜರ್ನಲಿಸ್ಟ್ ರೋಲ್. ಸೊ ನೀವೀಗೇನು ಮಾಡ್ತಾಯಿದ್ರು ಅದೇ ನಾನು ಮಾಡ್ತಾಯಿದ್ದೆ. ಸೊ ಇಟ್ಸ್ ತುಂಬ ಡೈಲಾಗ್ಸ್ ಇರೋದು. ಆ್ಯಂಡ್ ಎಲ್ಲ ಫ್ರೇಮಲ್ಲಿ ನೋಡಿದಿರಿ ಅಂದರೆ ಇಟ್ಸ್ ಅ ಫ್ಯಾಮಿಲಿ ಡ್ರಾಮಾ. ಬಟ್ ಕಟ್ ಟು ದಿಸ್ ಫಿಲ್ಮ್ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಆಪೋಸಿಟ್. ಇಟ್ಸ್ ಅ ವೆರಿ ಮೆಚೋರ್ಡ್, ಅಷ್ಟು ಡೈಲಾಗ್ಸ್ ಏನೂ ಇಲ್ಲ. ಆ್ಯಂಡ್ ಇಟ್ಸ್ ಅ ಸ್ಮಾಲ್ ರೋಲ್ ಬಟ್ ಅ ವೆರಿ ಸ್ವೀಟ್ ಸಟಲ್ ಕ್ಯಾರೆಕ್ಟರ್, ವೈಫ್ ಆಫ್ ರಾಜ್ ಬಿ ಶೆಟ್ಟಿ. ಸೊ ಲೈಕ್ ಅದರಲ್ಲಿ ತುಂಬ ಡೈಲಾಗ್ಸ್, ಬ್ಯಾಕ್ ಟು ಬ್ಯಾಕ್ ಡೈಲಾಗ್ಸು, ಅದು ಇದು ಅಂತ ಇತ್ತು. ತುಂಬ ಲೌಡ್ ಕ್ಯಾರೆಕ್ಟರು. ಬಟ್ ಇದರಲ್ಲಿ ಸಾಫ್ಟ್ ಸಟಲ್ ರೋಲ್. ಸೊ ಯಾ, ಹೇಳ್ಬಿಡಿ, ಫೆಬ್ರವರಿ 6ಕ್ಕೆ ಬರ್ತಾ ಇದ್ದೀವಿ, ಎಲ್ಲರೂ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ನಿಮ್ಮ ಕಡೆಯಿಂದ ಪ್ರೀತಿಯಿಂದ ಕರೀರಿ. ಸೊ ರಕ್ಕಸಪುರದೋಳ್ ಇಟ್ಸ್ ಕಮಿಂಗ್ ಆನ್ Feb 6th. ಇಟ್ಸ್ ಅ ಡಿಫ್ರೆಂಟ್ ಜಾನರ್. ನಿಮ್ಮ ಸಪೋರ್ಟ್ ಬೇಕು. ನನ್ನ ಪಾತ್ರಕ್ಕೆ ಒಂದು ಸರಳ ಪ್ರೇಮ ಕಥೆಯಲ್ಲಿ ತುಂಬ ಸಪೋರ್ಟ್ ನೀವೆಲ್ಲರೂ ಕೊಟ್ರಿ. ಆ್ಯಂಡ್ ತುಂಬ ಪ್ರೀತಿ ಬಂತು ನನಗೆ ಕನ್ನಡ ಇಂಡಸ್ಟ್ರಿಯಲ್ಲಿಂದ. ಸೊ ಅದೇ ಪ್ರೀತಿ ನನ್ನ ಪಾತ್ರಕ್ಕೂ ನಮ್ಮ ಸಿನಿಮಾಗೂ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಕೀಪಿಂಗ್ ಫಿಂಗರ್ಸ್ ಕ್ರಾಸ್ಡ್ ಆ್ಯಂಡ್ ಸಿ ಯು ಆಲ್ ಅಟ್ ದ ಥಿಯೇಟರ್ಸ್. ನಿಮ್ಗೆ ಗೊತ್ತಿತ್ತಾ ಅದು ನೀನು ಯಾರೆಲ್ಲೇ ಸಾಂಗು ದೊಡ್ಡ ಮಟ್ಟದ ಹವಾ ಕ್ರಿಯೇಟ್, ಕನ್ನಡ ಸಕ್ಕತ್ತಾಗೂ ಇಷ್ಟ ಆದಂಥ ಹಾಡು ಬರುತ್ತೆ, ಅದು ಹಾಡ್ತೀರಾ?
ಐ ಆಮ್ ನಾಟ್ ಈವನ್ ಅ ಬಾತ್ರೂಮ್ ಸಿಂಗರ್. ನೋ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ರಕ್ಕಸಪುರದೊಳು ಸಿನಿಮಾಗೆ ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇದು ಸ್ವಾತಿಷ್ಠ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.